ಸರ್ ನಿಮಗೆ ಗೊತ್ತಿರಲಿ, ನಾವು ನರಸೀಪುರದಲ್ಲಿ ಮಹದೇವಪ್ಪನವ್ರ ಕ್ಷೇತ್ರದಲ್ಲಿ ಸಭೆ ಮಾಡಿ ಮಹದೇವಪ್ಪನವರು ಈ ಸಮಾವೇಶಗಳನ್ನು ಮಾಡಿ ಪ್ರೊಟೆಸ್ಟ್ಗಳು ಮಾಡಿ ಆತುರದ ನಿರ್ಧಾರ, ರಾಜಕೀಯ ಪ್ರೇರಿತ ನಿರ್ಧಾರ, ನಾ ಮಾತಿಗೆ ಸಿದ್ಧ ಅಂತ ಮಹದೇವಪ್ಪನವ್ರು ಹೇಳಿದ್ರು. ಒಂದ್ ದಿನ ಕಾದ್ವಿ ನರಸೀಪುರದಲ್ಲಿ ನಾವು. ಒಂದ್ ದಿನ ಭಾಸ್ಕರ್ ಪ್ರಸಾದ್ ಚಪ್ಪಲಿ ಹೊಡ್ಕೊಂಡ್ರಲ್ಲ, ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ ಆ ವಿಡಿಯೋ. ನಾನು ಎಲ್ಲೋ ಇದ್ದೆ, ಅವಾಗ ಹೋಗಿ ಜಾಯ್ನ್ ಆದೆ. ಒಂದ್ ದಿನ ಕಾದ್ರು ಮಾತಾಡಕ್ಕೆ. ಕರೀರಿ ಮಹದೇವಪ್ಪನವ್ರನ್ನ, ಇವತ್ತು ನೀವೆಲ್ಲ ಇದಿರಲ್ಲ ಸಮಾಜದ ಪರ ಇರೋಂಥವ್ರು. ಅರುಣ್ ಕುಮಾರ್ ನೀವು ಟೈಮು ಡೇಟ್ ಕೊಡಿ, ನಾನು ಬರ್ತೀನಿ ಸರ್. ನಾನು ನಮ್ಮನ್ನು ಕರೆದ್ಬಿಟ್ಟು ಮಾತಾಡ್ಸಿದೆ. ಮಹದೇವಪ್ಪನವ್ರು ಬೇಡಿ, ಅವ್ರನ್ನ ನೀವು ಭಾಳ ಹಿರಿಯರು ಅಂತ ಅಂದರೆ ರೈತ ಸಮಾಜದ ಹಿರಿಯ ವಕೀಲನ ಕರೀರಿ ಸರ್, ನಾವು ಅವ್ರು ಕುತ್ಕೊಂಡು ಮಾತಾಡ್ತೀವಿ ನಿಮ್ಮ ಮುಂದೆ. ಮತ್ತೆ ಈಗ ಏನಾಗುತ್ತೆ, ಯಾಕೆ ಅಂದ್ರೆ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅಂತ ಮಾತ್ರ ಮಹದೇವಪ್ಪನ ಹೇಳದ್ ನಾವು, ಬೇರೆ ಸಚಿವರಿಗೆ ಹೇಳಲ್ಲ ನಾವು. ಹಂಗೆ ನಮಗೆ ನೋಡಲ್ ಮಿನಿಸ್ಟ್ರಿ, ನೋಡಲ್ ಪರ್ಸನ್ ಈಸ್ ಎಚ್.ಸಿ. ಮಹದೇವಪ್ಪನವರು. ಅದಕ್ಕೆ ನಾವು ಹೇಳಿತ್ತು, ಎಚ್.ಸಿ. ಮಹದೇವಪ್ಪನವರು ಮಾದಿಗ ಸಮಾಜದ ನಂಬರ್ 1 ವೈರಿ ಅಂತ. ಈ ಕಾರಣಗಳಿಗೆ ನೀವು ಮಹದೇವಪ್ಪನವ್ರ ಬಗ್ಗೆ ನಾನೇನೋ ವಿರೋಧವಾಗಿ ಮಾತಾಡಿರೋಂಥದ್ದೇ. ಒಳ ಮೀಸಲಾತಿಗಿಂತ ಹಿಂದೆ ಒಂದು ವಿಡಿಯೋ ತೋರಿಸ್ಬಿಡಿ ನೋಡೋಣ, ಒಂದು ವಿಡಿಯೋ ತೋರಿಸ್ಬಿಡಿ. ಎಚ್.ಸಿ. ಮಹದೇವಪ್ಪನವ್ರ ವಿರುದ್ಧ ನಾನು ಮಾತಾಡಿದ್ದೀನಿ ಅಂತ ಅಂದರೆ ಏನೋ ವೈಯಕ್ತಿಕ ದ್ವೇಷದಲ್ಲಿ ಮಾತಾಡ್ತಾನೆ ಅರುಣ್ ಕುಮಾರ್ ಅನ್ನೋದಕ್ಕೆ. ನೀವು ಒಂದು ವಿಡಿಯೋ ತೋರಿಸ್ಬಿಡಿ, ನಾನು ಒಪ್ತೀನಿ ನಿಮ್ಮ ಮಾತನ್ನ. ಸಬ್ಜೆಕ್ಟಲ್ಲಿ ಮಾತಾಡ್ತು ಅಂತಂದರೆ ನಾನು ಒಲೆ ಹೇಳ್ತಾ ಇದ್ದೀನಿ. ಮಾದಿವಾಗ ಇದ್ಯಾವ ನ್ಯಾಯ ಇದು? ಸತ್ಯ ಮಾತಾಡೋದೇ ತಪ್ಪ? ಸತ್ಯ ಮಾತಾಡೋದೇ ತಪ್ಪ ಹೇಳಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.